ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೇಶಪಾಂಡೆ ಅವರ ದುರಹಂಕಾರದ ಮಾತು. ಕನ್ನಡ ಮಾಧ್ಯಮದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಮಾಡಿರುವಂತಹ ಅಪಮಾನ. ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ ಬಗ್ಗೆ ಇಷ್ಟು ಕೀಳು ಮಾತು ಯಾಕೆ? ಆಸ್ಪತ್ರೆ ಕೇಳಿದ್ದಕ್ಕೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಎಂಎಲ್ಎ. ನಿನ್ನೆ ಹೆರಿಗೆಗೆ ಆಸ್ಪತ್ರೆ ಮಾಡಿಸೋಣ ಅಂತ ದೇಶಪಾಂಡೆ ಉದ್ದಟತನದ ಮಾತು. ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರಿಗೆ ಅವಮಾನ ಮಾಡಿದ್ದಾರೆ ದೇಶಪಾಂಡೆ ದುರಹಂಕಾರಕ್ಕೆ ಬಿಜೆಪಿ ಜೆಡಿಎಸ್ ಮುಖಂಡರು ಆಕ್ರೋಶ ಹೊರಹಾಕ್ತಿದ್ದಾರೆ. ದೇಶಪಾಂಡೆ ದುರ್ನಡತೆ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿದೆ. ಟೈಮ್ಸ್ ನೌ, NDTV ಸೇರಿ ರಾಷ್ಟ್ರೀಯ ನ್ಯೂಸ್ ಚಾನೆಲ್ಗಳು ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡಿದೆ. ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ನಾಯಕಿಯರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಮುಂದಾಗಿಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ನೋಡಿ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಯಾಕಂದ್ರೆ ಬಹುತೇಕ ಕಾಂಗ್ರೆಸ್ ನಾಯಕರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆದ್ರೆ ಮಾತ್ರ ಅದ್ರ ಬಗ್ಗೆ ರಿಯಾಕ್ಷನ್ ಗಳನ್ನ ಕೊಡ್ತಾರೆ. ಬಟ್ ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾದ್ರೂ ಕೂಡ ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಅಂತ. ನಿಮ್ಮ ಪಕ್ಷದಲ್ಲಿರುವಂತಹ ಮಹಿಳಾ ನಾಯಕಿಯರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಎಷ್ಟರ ಮಟ್ಟಿಗೆ ಆಕ್ರೋಶ, ಹೋರಾಟ, ಪ್ರತಿಭಟನೆಗಳು, ಮಹಿಳಾ ಆಯೋಗ ಎಲ್ಲ ಮುಂದೆ ಬರೋದು, ಹೋರಾಟಗಳನ್ನ ಮಾಡೋದು, ಇದೆಲ್ಲವನ್ನ ಕೂಡ ಗಮನಿಸಿದ್ದೀವಿ ನಾವು. ಆದ್ರೆ ಅದೇ ಒಬ್ಬ ಉನ್ನತ ಸ್ಥಾನದಲ್ಲಿರೋರು ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿ ಏನು? ಜನರ ಪರವಾಗಿ ಧ್ವನಿ ಎತ್ತಬೇಕು. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ದು ತಪ್ಪಾ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಅಲ್ಲಿನ ಹೆಣ್ಣು ಮಕ್ಕಳು ಒದ್ದಾಡ್ತಿದ್ದಾರೆ. ಹೆರಿಗೆಗೆ ಅಂತ ಪ್ರತಿ ಬಾರಿ ಕೂಡ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ. ಅವರ ಪರವಾಗಿ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಯಿಂದ ನಾವು ಪ್ರಶ್ನೆ ಮಾಡಿದ್ದು ತಪ್ಪಾಗಿ ಹೋಯ್ತಾ ಅನ್ನೋದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ. ಯಾಕೆ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿದ್ದೀರಿ? ಹಿರಿಯ ನಾಯಕ ಅನ್ನೋ ಕಾರಣಕ್ಕ ಅಷ್ಟು ಅನಿವಾರ್ಯನಾ? ಹೆಣ್ಣು ಮಕ್ಕಳೇ ನಮ್ಮ ಶಕ್ತಿ, ನಾರಿ ಶಕ್ತಿ ಅಂತ ಮಾತೆತ್ತಿದ್ರೆ ಮಾತನಾಡುವಂತಹ